ವೀಕ್ಷಕರೇ ನಮಸ್ಕಾರ. ಕರ್ನಾಟಕ ಪಬ್ಲಿಕ್ ಟಿವಿ ಡಿಜಿಟಲ್ಗೆ ಸ್ವಾಗತ. ನಾನು ಅಪ್ಪುರಾಜ್. ಇವತ್ತಿನ ದಿನ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಬಿಜೆಪಿ ಮುಖಂಡರಾದಂಥ ಅಪ್ಪು ಪಟ್ಟಣ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರು ಯಾಕೆ ಬಂದಾರ ಜಿಲ್ಲಾಧಿಕಾರಿ ಕಚೇರಿಗೆ, ಯಾವ ತರ ಒಂದು ಮನವಿ ಕೊಡ್ತಾ ಇದ್ದಾರೆ ಅಂತ ಅನ್ನೋದು ಅವ್ರ ಬಾಯಿಂದ ಕೇಳೋಣ ಬನ್ನಿ ವೀಕ್ಷಕರು. ಸರ್, ಇವತ್ತಿನ ದಿನ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿರಿ ಸರ್, ಏನು ಎದಕ್ಕೆ ಬಂದಿದೆ ಸರ್? ಇವತ್ತು ನಮ್ಮ ಬಿಜಾಪುರ ನಗರದಲ್ಲಿರುವಂತ ಗಜಾನ ಉತ್ಸವ ಸಂದರ್ಭದಲ್ಲಿ KV ವೈರ್ಗಳೇನ ತಂತಿಗಳದಾವ ಅವನ್ನ ಹೈಟ್ ಮಾಡಬೇಕು, ಇಲ್ಲ ಅಂಡರ್ಗ್ರೌಂಡ್ ಮಾಡ್ಬೇಕಂತ ಒತ್ತಾಯ ಮಾಡ್ತೀವಿ. ಯಾಕಂದ್ರೆ ಕಳೆದ ಬಾರಿ ಕೂಡ ನಾವು ಪ್ರತಿ ಸಲ ಅದನ್ನ ಹೇಳ್ತಾ ಇರ್ತೀವಿ, ರಸ್ತೆಗಳು ರಿಪೇರ್ ಆಗಬೇಕು, ತಂತಿಗಳು ತಟ್ಲಾರ ನೋಡ್ಕೋರಿ ಅಂತ ಹೇಳಿದ್ರು ಕೂಡ ಯಾವುದೇ ಕ್ರಮ ಆಗಿಲ್ಲ. ಕಳೆದ 2 ವರ್ಷದಿಂದ ಹೇಳ್ತಾ ಇದೀವಿ. ಕಳೆದ ಬಾರಿ ಇದೇ ಇದರಿಂದ ಒಂದು ಅವಘಡ ಸಂಭವಿಸ ಒಬ್ಬ ಹುಡುಗ, ನಮ್ಮ ಯುವಕ ಗಜಾನನ ಮಂಡಳಿಯ ಶಿವಾಜಿಪೇಟದ ಒಬ್ಬ ಯುವಕ ಬಾಕ್ಸ್ ಮೇಲ್ಗಡೆ ಹತ್ತಿದ್ದ, ಅದನ್ನ ವೈರ್ ತಟ್ಟಿ ತಲೆ ಬಿದ್ದು ಮೃತಪಟ್ಟ. ಈ ರೀತಿ ಘಟನೆಗಳೇ ಹೋದ್ಸಲ ಆದ ನಂತರ ಕೂಡ ಇನ್ನೂ ತನ ಅದನ್ನ ರಿಪೇರಿ ಕೂಡ ಮಾಡೋಕ್ಕಾಗಿಲ್ಲ KV ಅವರಿಗೆ. ನಾವು ಜಿಲ್ಲಾಧಿಕಾರಿ ಒತ್ತಾಯ ಮಾಡ್ತೀವಿ, ಆದಷ್ಟು ಬೇಗನೆ ಎಲ್ಲೆಲ್ಲಿ ಈ ರೀತಿ ಮಾರ್ಗ ಮಧ್ಯೆ ವೈರ್ಗಳದಾವ, ಅಡೆತಡೆ ಆಗ್ತಾವ, ಇದು ಟೆಲಿಫೋನ್ ಇರ್ಬೋದು, CCTV ಇರ್ಬೋದು, KV ಇರ್ಬೋದು, ಎಲ್ಲವೂ ಕೂಡ ಅಡೆತಡೆಗಳನ್ನ ನಿವಾರಣೆ ಮಾಡಬೇಕು. ಒಂದು ಅಂಡರ್ಗ್ರೌಂಡ್ ಮಾಡ್ರಿ, ಆಗದೇ ಇದ್ರೆ ಹೈಟ್ ಮಾಡಿ ಆ ತೊಂದರೆಯನ್ನು ನಿವಾರಣೆ ಮಾಡ್ಬೇಕಂತೇಳಿ ನಾವು ಜಿಲ್ಲಾಧಿಕಾರಿಗೆ ಮನವಿ ಮಾಡ್ತೀವಿ. ಸರ್, ಈಗಾಗಲೇ ಇನ್ನೊಂದು 15 ದಿವಸದಲ್ಲಿ 20 ದಿವಸದಲ್ಲಿ ಈಗ 1 ನಿಮಿಷ ಕ್ರಮ ಕೈಗೊಳ್ಳಕ್ ಸಾಧ್ಯ ಐತೆ? ಸಾಧ್ಯ ಅದ, ಏನ್ ಸಾಧ್ಯ ಇಲ್ಲ. 1 ದಿವಸಗೆ ರಸ್ತೆ ಮಾಡಿದಂತ ಘಟನೆಗಳು ಇದಾವ, ಇಲ್ಲ ನಂಗಿಲ್ಲ. 1 ದಿವಸ ರಾತ್ರಿ ಮುಖ್ಯಮಂತ್ರಿ ಬರ್ತಾರ ಅಂದ್ರೆ ಹೊತ್ತು ಹೊಂಡಿದ್ರೆ ರೋಡ್ಗಳು ರಿಪೇರಿ ಆಕಾವ. ನಾನೇ ನೋಡಿದೀನಿ, ನಾ ಮೇಲೆ ಇದ್ದಕ್ಕರು ನೋಡಿದೀನಿ, ಈಗೂ ನೋಡ್ತಾ ಇದೀನಿ. ಅದಕ್ಕೆ ಇದೊಂದು ಬಹಳ ಮಹತ್ವದ ವಿಷಯ. ಯಾಕಂದ್ರೆ ಒಬ್ಬ ಜೀವದ ಜೊತೆ ಲಾಸ್ಟ್ ಟೈಮ್ ಕಳ್ಕೊಂಡಿವಿ, ನಾವು ಜೀವ ಕಳ್ಕೊಂಡಿದ್ವಿ. ಆ ದೊಡ್ಡ ಅನಾಹುತ ಆಗಿದೆ, ನಾವು ಭಯಂಕರ ದೊಡ್ಡ ನುಕ್ಸಾನ್ ಆಗಿದೆ ನಮ್ಮ ಒಬ್ಬ ಯುವಕಂದು ಬಿಜಾಪುರ ನಗರದಲ್ಲಿ. ಆ ರೀತಿ ಘಟನೆ ಸಂಭಾಳಿಸಬೇಕು ಮತ್ತು ಸೆಕ್ಯೂರ್ಡ್ ಇರ್ಬೇಕಾಗ್ತದೆ. ಮೆರವಣಿಗೆ ಟೈಮ್ದಲ್ಲಿ ಸೆಕ್ಯೂರ್ಡ್ ಅಂದ್ರೆ ಸರ್ಕಾರಿ ಏನು ನಮ್ಮ ಆಸ್ತಿಗಳದ ಅದರಿಂದ ಆ ಮೆರವಣಿಗೆ ತೊಂದರೆ ಆಗ್ಬಾರ್ದು. ಇವತ್ತು ಗಟ್ರಗಿರ್ಬೋದು, ರಸ್ತೆ ಇರ್ಬೋದು, KV ಇರ್ಬೋದು, ಅದಕ್ಕೆ ಅಂತ ಒಂದು 7-8 ಸ್ಪಾಟ್ಗಳದಾವ. ಆದಷ್ಟು ಬೇಗನೆ ಏನು ಇವತ್ತೇ DC ಅವರು ನಾಳೆ ಆರ್ಡರ್ ಮಾಡೋದು, 1 8 ದಿನದಾಗ ಹೈಟ್ ಮಾಡಿ ಮಾಡ್ಬೋದು. ಮಾಡದೇ ಇದ್ರೆ ಆಮೇಲೆ ನಾವು ಆ ಟೈಮ್ ಗೊಂದಲ ಆಗಿ ಮತ್ತೆ ನಾವು ಹೈಟ್ ಮಾಡಿದ್ರೆ ಸ್ಟ್ರೈಕ್ ಮಾಡೋದು, ಇವೆಲ್ಲ ಆಗ್ಬಾರ್ದು. ಅದಕ್ಕೆ ಮುಂಚಿತವಾಗಿ ನಾವು ಜಿಲ್ಲಾಧಿಕಾರಿ ಈ ವಿಷಯನ ಗಮನಕ್ಕೆ ತಂದಿವಿ. ಮತ್ತೆ ಮಹಾನಗರ ಪಾಲಿಕೆ ಆಯುಕ್ತರಿಗೂ ಕೂಡ ಇವತ್ತು ನಾವು ಗಮನಕ್ಕೆ ತಂದಿದ್ದೀವಿ. ಮತ್ತು SP ಅವರಿಗೆ ಕೂಡ ಈಗ ಹೋಗಿ ನಮ್ಮ ಎಲ್ಲ ಕಾರ್ಯಕರ್ತರು ಭೇಟಿಯಾಗಿ ಅವ್ರಿಗೆ ಕೂಡ ಮನವಿ ಮಾಡೋರಿದ್ದೀವಿ. ಆದಷ್ಟು ಬೇಗನೆ ಇದನ್ನ ತುರ್ತಾಗಿ ಮಾಡಬೇಕು ಅನ್ನುವಂತ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತೆ ಎಲ್ಲ ಅಧಿಕಾರಿಗಳಿಗೆ ಒತ್ತಾಯ ಮಾಡ್ತೀವಿ. ಜಿಲ್ಲಾಧಿಕಾರಿ ಇದ್ರ ಬಗ್ಗೆ ಸ್ಪಂದಿಸ್ತದ? ಜಿಲ್ಲಾಧಿಕಾರಿಗಳು ಇವತ್ತು ಬೆಂಗಳೂರಲ್ಲಿ ಹೋಗಿದ್ದಾರೆ, ಈ ಮೀಟಿಂಗ್ ಹೋಗಿದ್ದಾರೆ ಅಂತ ನಾವು ಫೋನ್ದಲ್ಲಿ ಮಾತಾಡ್ತೀನಿ. ಈ ಮನವಿ ಕೂಡ ಅವರ ರೆಪ್ರೆಸೆಂಟೇಟಿವ್ ಬಂದು ತಗೊಂಡು ಹೋಗಿದ್ದಾರೆ. ಆದಷ್ಟು ಬೇಗನೆ ಸ್ಪಂದಿಸ್ತಾರ ಅಂತ ಒಂದು ವಿಶ್ವಾಸ ಇದೆ. ಅದು ಒಳ್ಳೇದು. ಯಾಕಂದ್ರೆ ಇವತ್ತು ಅದನ್ನ ಘಟನೆಯ ನುಕ್ಸಾನ್ ನಾವೆಲ್ಲ ಹೊಸ ಅನುಭವಿಸಿದ್ವಿ. ಆ ರೀತಿನೇ ಆಗ್ಬಾರ್ದು. ಮತ್ತೆ ಎಲ್ಲರೂ ಕೂಡ ಒಂದು ಆನಂದದಿಂದ ಮಾಡುವಂತ, ಭಕ್ತಿಯಿಂದ ಮಾಡುವಂತ ಒಂದು ಮೆರವಣಿಗೆ ಕಾರ್ಯಕ್ರಮ. ಆ ಸಂದರ್ಭದಲ್ಲಿ ಆತಂಕದಿಂದ ಅಡ್ಡಾಡುವಂತ ಆಗ್ಬಾರ್ದು. ಯಾಕಂದ್ರೆ ಏನ್ರಿ ಹಾಕದನೋ ಅಂದ್ರೆ ಜನ ಭಯಭೀತರಾಗ್ತಾರೆ. ಇದಕ್ಕೆ ಲಕ್ಷಾಂತರ ಜನ ನೋಡಕ್ ಬರತ್ತಾರ, ಮೊದಲಿನಂಗಿಲ್ಲ. ಇವತ್ತು ಉತ್ಸವಗಳು ಬಹಳಷ್ಟು ಸುಧಾರಣೆ ಆಗ್ಯಾವ. ಇವತ್ತು ಹಳ್ಳಿಗಳಿಂದ ಇಡೀ ಜಿಲ್ಲೆಯಿಂದ ಇವತ್ತು ಬಹಳಷ್ಟು ಲಕ್ಷಗಟ್ಟಲೆ ಜನ ಬಂದು ಇವತ್ತು ಮೆರವಣಿಗೆ ನೋಡುವಂತ ಒಂದು ಸಂದರ್ಭವನ್ನು ಇತ್ತೀಚಿನ ದಿನಗಳಲ್ಲಿ 8-10 ವರ್ಷಗಳಲ್ಲಿ ಕಾಣ್ತಾ ಇದೀವಿ. ಆ ಇದಕ್ಕೆ ಜನರಿಗೆ ಭಯಭೀತರಾಗದ ಹಾಗೇನೆ ಎಲ್ಲ ಸರ್ಕಾರದ ವ್ಯವಸ್ಥೆಗಳನ್ನ ಅಡೆತಡೆ ಆಗದ ನೋಡ್ಕೋಬೇಕಂತ ನಾನು ಮನವಿ ಮಾಡ್ತೀನಿ. ಥ್ಯಾಂಕ್ ಯು ಸರ್. ವೀಕ್ಷಕರೇ, ಇಲ್ಲಿವರೆಗೆ ಮಾಜಿ ಸಚಿವರಾದಂಥ ಅಪ್ಪು ಪಟ್ಟಣ ಶೆಟ್ಟಿ ಹೇಳಿದ್ರೆ ಹೋದ್ ಸರ ಆಗ್ತದ ಒಂದು ದೊಡ್ಡ ಅವಘಡ ನಡೆದಿದೆ ವಿಜಯಪುರದಲ್ಲಿ. ಆಗ್ತದ ಕರೆಂಟ್ ಶಾಕ್ದಿಂದ ಒಂದು ಸಣ್ಣ ಒಂದು ಹುಡುಗ ಸತ್ತು. ಅದಕ್ಕಂತ ದಯವಿಟ್ಟು KV ಅವರು ಅಂಡರ್ ಗ್ರೌಂಡ್ರೇ ಮಾಡ್ರಿ ಅಥವಾ ಅದಕ್ಕೆ ಬರೋ ಹೈಟ್ರೇ ಮಾಡ್ರಿ. ಆದಷ್ಟು ಗಣೇಶ ಉತ್ಸವ ಸುಗಮವಾಗಿ ನಡೆಯಬೇಕು ಅಂತ ಹೇಳ್ಕೊಟ್ರು. ಕ್ಷಣ ಸುದ್ದಿಗಳಿಗೆ ಕರ್ನಾಟಕ ಪಬ್ಲಿಕ್ ಟಿವಿ ಡಿಜಿಟಲ್ ನೋಡ್ತಾರೆ. ಧನ್ಯವಾದಗಳು.